ನಮಸ್ಕಾರ. ದೇವರೇ ಗತಿ. ಪ್ರತಿ ಜೀವಾತ್ಮದಲ್ಲೂ ಪರಮಾತ್ಮ. ಮೇಷರಾಶಿಯವರ ಸಂದರ್ಭ ಬಂದಾಗ ಈ ಧನಯೋಗ ಅನ್ನುವಂಥದ್ದು ಯಾವ ರೀತಿಯಲ್ಲಿ ಜಾತಕದಲ್ಲಿ ಕೆಲಸ ಮಾಡುತ್ತೆ, ಯಾವುದೇ ರಾಶಿಯಲ್ಲಿರಲಿ ಕೆಲವೊಂದು ವಿಚಾರಗಳು ಆ ರಾಶಿಯಲ್ಲಿ ನಿಕ್ಷೇಪಗೊಂಡಿರಬೇಕು. ಹಾಗಾದರೆ ಈ ಸಂಪತ್ತನ್ನು ಕೊಡುವಂತಹ ಗ್ರಹಗಳು ಯಾವುದು, ಸಂಪತ್ತನ್ನು ಹೊಂದಿದವರು ಅಂತ ಹೇಳೋದಕ್ಕೆ ಯಾವ ವ್ಯಾಖ್ಯೆ ಸರಿಯಾಗಿ ತನ್ನದೇ ಆದಂತಹ ಒಂದು ಛಾಪನ್ನು ಮೂಡಿಸೋದಕ್ಕೆ ಸಾಧ್ಯವಾಗುತ್ತೆ, ಇವನ್ನೆಲ್ಲ ಗಹನವಾಗಿ ಯೋಚಿಸಿದಾಗ ಕೇವಲ ಹಣ ಇದ್ದ ಮಾತ್ರಕ್ಕೆ ಧನಯೋಗ ಬಂತು ಅನ್ನುವಂಥ ಒಂದು ವಿವೇಚನೆಯಲ್ಲಿ ನಾವಿರುವಂಥದ್ದು ತುಂಬ ತಪ್ಪಾಗುತ್ತೆ. ಇದು ಮೇಷರಾಶಿಯವರ ಬಗ್ಗೆ ಅಂತಲ್ಲ, ಯಾವುದೇ ರಾಶಿಯವರ ಬಗೆಗಾಗು. ಯಾಕೆ ಅಂತಂದರೆ ಇವತ್ತಿನ ವಿಚಾರ ಏನಿದೆ, ಧನ ಯೋಗ ಹೇಳುವಂಥದ್ದು, ನಾವು ಧನ ಯೋಗವನ್ನು ಹಾಗಾದರೆ ಎಲ್ಲೆಲ್ಲಿ ನಿರೀಕ್ಷೆ ಮಾಡಬಹುದು, ಯಾವ ಯಾವ ಯೋಗಗಳಿದ್ದಾಗ? ಶಶಿಮಂಗಳ ಯೋಗ. ಶಶಿ ಅಂತಂದರೆ ಚಂದ್ರ, ಮಂಗಳ ಅಂತಂದರೆ ನಾವು ಮೇಷರಾಶಿ ಯಜಮಾನಿಗೆ ಮಂಗಳ, ಅವನನ್ನು ನಾವು ಗುರುತಿಸುವಂಥದ್ದು. ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ 30ರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನು ಹಮ್ಮಿಕೊಂಡಿದೆ. ಯಾಗದಲ್ಲಿ ಭಾಗವಹಿಸುವವರಿಗೆ 48 ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು. ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ. ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ.com ವೆಬ್ಸೈಟ್ ಅನ್ನು ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ. ಈ ಎರಡು ಗ್ರಹಗಳು ಸಂಯೋಜಿಸಲ್ಪಟ್ಟಾಗ ಅಥವಾ ವಿಶಿಷ್ಟವಾದ ರೀತಿಯಲ್ಲಿ ಜಾತಕದಲ್ಲಿ ಅವು ತಮ್ಮ ನೆಲೆಯನ್ನು ಕಂಡುಕೊಂಡಾಗ ಧನಯೋಗ ಉದ್ಭವಿಸುತ್ತೆ ಅನ್ನುವಂಥದ್ದು ಒಂದು ವ್ಯಾಖ್ಯೆ. ಆದರೆ ಯಾರ ಜಾತಕದಲ್ಲಿ ಈ ಒಂದು ಶಶಿಮಂಗಳ ಯೋಗ ಇದೆಯೋ ಅವರೆಲ್ಲ ಶ್ರೀಮಂತರಾಗ್ತಾರ ಅಂತ ಕೇಳಿದ್ರೆ, ಆ ಶ್ರೀಮಂತಿಕೆ ಅವರಿಗೆ ಬರೋದಕ್ಕೆ ಹಲವು ರೀತಿಯ ಅಡೆತಡೆಗಳು ಇರುತ್ತವೆ. ಹಾಗಾದರೆ ಏನು ಅಡೆತಡೆಗಳು? ಚಂದ್ರ ಸ್ಟ್ರಾಂಗ್ ಆಗಿರಬೇಕು, ಮಂಗಳ ಸ್ಟ್ರಾಂಗ್ ಆಗಿರಬೇಕು. ಮಂಗಳ ಮತ್ತು ಚಂದ್ರನ ಯೋಗ ಆ ದಶಾಕಾಲದ ಆಡಳಿತ ಬಂದಾಗ ಒಂದಿಷ್ಟು ಪ್ರಮಾಣದ ಹಣಕಾಸಿನ ವಿಚಾರ ಸಂವರ್ಧನೆಯಾಗೋದಕ್ಕೆ ಸಾಧ್ಯತೆ ಇರುತ್ತೆ. ಆದರೆ ಇದನ್ನೆಲ್ಲ ನಾನು ಬಹಳ ಬಿಡಿಸಿ ಹೇಳಿದರೆ ಈ ಧನಯೋಗದ ಸಂದರ್ಭ ಹೇಗಿದೆ ಅಂತಂದರೆ, ಒಂದು ನೆಲೆಯಲ್ಲಿ ಇಡೀ ಜಾತಕವನ್ನು ನೋಡಿಯೇ ನಾವು ನಿಷ್ಕರ್ಷೆ ಮಾಡಬೇಕಾದಂತಹ ಒಂದು ಸಂದರ್ಭ ಇರುತ್ತೆ. ಆದರೆ ಈ ಹಣ ಅನ್ನುವಂಥದ್ದು ಹೇಗೆ, ಡಿಗ್ನಿಟಿ ಆಫ್ ಲೇಬರ್. ಈಗ ಮೊದಲೊಂದು ಕಾಲದಲ್ಲಿತ್ತು, ನಾವು ಬ್ಯಾಂಕ್ನಲ್ಲಿಯೇ ಇರಬೇಕು, ನಾವು ಇಂಥಲ್ಲಿಯೇ ಕೆಲಸ ಮಾಡಬೇಕು. ಈಗಲೂ ಕೂಡ ಇದೆ, ನಾವು ಇಂಜಿನಿಯರ್ ಆಗಿರಬೇಕು. ಇಂಜಿನಿಯರ್ಸು ಎಷ್ಟು ಜನ ಪರಿತಪಿಸ್ತಾರೆ, ಅವರಿಗೆ ಹಣ ಬರುತ್ತೆ, ಅವರಿಗೆ ಒಳ್ಳೆ ಪ್ಯಾಕೇಜ್ ಇರುತ್ತೆ. ಆದರೆ ಆ ಹಣ ಅನ್ನುವಂತಹದ್ದೇ ಅವರ ಬದುಕನ್ನು ನೀರಸಗೊಳಿಸುವಂತಹ ಒಂದು ಕೆಟ್ಟ ಕೆಲಸವನ್ನು ಕೂಡ ಮಾಡ್ತಾ ಇರುತ್ತೆ. ಎಷ್ಟೋ ಜನ ಬರ್ತಾರೆ, ಹಣ ಇದೆ ಸ್ವಾಮಿ, ನನಗೆ ನೆಮ್ಮದಿ ಇಲ್ಲ. ನೆಮ್ಮದಿ ಇಲ್ಲ ಅಂದರೆ ಯಾಕೆ? ಹಣದ ಬಗೆಗಾಗಿಯೇ ನೆಮ್ಮದಿ ಇಲ್ಲ ಅನ್ನುವಂಥದ್ದು ಕಾರಣ ಅಲ್ಲ. ಹಣದ ಒಂದನ್ನೇ ನಾವು ನಿರೀಕ್ಷೆ ಮಾಡಿಟ್ಟುಕೊಂಡಾಗ ಜೀವನದ ಅನೇಕ ಇತರ ಸಂಗತಿಗಳು ಏನಾಗುತ್ತೆ, ಅಲ್ಲಿ ತನ್ನದೇ ಆದಂತಹ ಡಿಟೀರಿಯರೇಷನ್ ಅನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆ ಯೋಗವನ್ನು ನಾವು ಧನಯೋಗ ಅಂತ ಕರೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ಈಗ ಒಂದು ಪ್ಯಾಕೇಜ್, 1 ಕೋಟಿ ಪ್ಯಾಕೇಜ್ ಮೇಷರಾಶಿಯವರಿಗೆ ಯಾವುದೋ ಒಂದು ಕಾರಣಕ್ಕಾಗಿ ಸಿಗತ್ತೆ ಅನ್ನುವಂಥದ್ದು ಹೌದಾದರೂ ಕೂಡ ಧನಯೋಗದ ಒಂದು ವಿಶಿಷ್ಟತೆ ಈ ರಾಶಿಯವರಿಗೆ ಈ ಮೂಲಕವಾಗಿ ಬಂತು. ಅಂದರೆ 1 ಕೋಟಿಯ ಪ್ಯಾಕೇಜ್ 1 ವರ್ಷಕ್ಕಿದೆ ಅಂತ ಆದರೆ ಸುಮಾರು 8.5 ಲಕ್ಷ ಪ್ರತಿ ತಿಂಗಳದ ಒಂದು ಸಂಬಳ ಇರುತ್ತೆ. ಇದು ಭಾರತದಂತಹ ದೇಶದಲ್ಲಿ 8.5 ಲಕ್ಷ ಇರುವಂಥದ್ದು ದೊಡ್ಡ ಅಮೌಂಟ್ ಇದೆ. ಹಾಗಾದರೆ ಈ 8.5 ಲಕ್ಷದ ಸಂದರ್ಭ ಏನೂ ಅಲ್ಲ, ಇದು ಕೇವಲ ಮಣ್ಣು ಅನ್ನುವಂತಹ ಸ್ಥಿತಿಗತಿಗಳು ಯಾಕಾಗತ್ತೆ ಮೇಷರಾಶಿಯವರಿಗೆ? ಹಾಗೆ ನಾವು ಇವತ್ತು ಜಗತ್ತಿನ ಬಹುದೊಡ್ಡ ಆರ್ಥಿಕ ಸ್ಥಿತಿವಂತರ ಬಗ್ಗೆ, ಈಗ ಅಂಬಾನಿಯವರದ್ದು ಮೇಷರಾಶಿ ಅಂತಲ್ಲ, ಈಗ ಒಂದು ಉದಾಹರಣೆಗೆ ಹೇಳುವಂಥದ್ದಾದರೆ, ಅಂಬಾನಿಯವರು ಹಣಕಾಸಿನ ವಿಚಾರದಲ್ಲಿ ಇನ್ನಿಲ್ಲದ ರೀತಿಯ ಶ್ರೀಮಂತಿಕೆಯನ್ನು ಜಗತ್ತಿನಲ್ಲಿಯೇ ಪಡೆದಂತಹ ಅಪರೂಪದ ವ್ಯಕ್ತಿಯಾಗಿದ್ದಾರೆ. ಹಾಗಾದರೆ ಈ ಧನಯೋಗ ಅನ್ನುವಂತಹದ್ದು ಅವರನ್ನು ಎಲ್ಲ ರೀತಿಯಲ್ಲಿಯೂ ಜೀವನದ ಸಂದರ್ಭದ ಒಂದು ಸುಖದ ಸುಪ್ಪತ್ತಿಗೆಯಲ್ಲಿ ಇಡುತ್ತಾ ಅನ್ನುವುದನ್ನು ಕೇಳಿಕೊಂಡಾಗ ಅದಕ್ಕೆ ಕೆಲವೊಂದು ಇಪ್ಸ್ ಅಂಡ್ ಬಟ್ಸ್ ಬಂದಾಗ ಅಲ್ಲಿ ಕೆಲವು ತೊಂದರೆಗಳು ಉದ್ಭವಿಸ್ತವೆ. ಹಾಗಾಗಿ ಅದನ್ನು ನಾವು
ಧನಯೋಗ ಅನ್ನುವುದಾಗಿ ಕರೆಯಬೇಕು ಎನ್ನುವಂಥ ಒಂದು ವಿಶೇಷವನ್ನ ನಾವು ನಮ್ಮಲ್ಲಿಯೇ ಪ್ರಶ್ನೆ ಕೇಳಿಕೊಂಡಾಗ ಈ ಧನ ಇದ್ದೇನು ಪ್ರಯೋಜನ ಅನ್ನುವಂಥ ಒಂದು ಸ್ಥಿತಿಗೂ ನಾವು ಬಂದು ತಲುಪ್ತೇವೆ. ಹಾಗಾದರೆ ಮೇಷರಾಶಿಯವರಿಗೆ ಯಾವಾಗ ಯಾವುದರ ಮೂಲಕವಾಗಿ ಹಣವನ್ನು ಗಳಿಸುವಂಥ ಒಂದು ವಿಶಿಷ್ಟ ಶಕ್ತಿ ಬರಬಹುದು, ಇವರ ಧೈರ್ಯವೇ ಇವರನ್ನು ಕಾಪಾಡುವಂಥ ಒಂದು ಸ್ಥಿತಿಯನ್ನು ಕೊಡುವಂಥದ್ದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾದರೆ ಧೈರ್ಯ ಯಾರ ಮೂಲಕವಾಗಿ ಸಿಗುತ್ತೆ ಇವರಿಗೆ? ಈ ರಾಶಿಯವರಿಗೆ ವೈರಿಯಾದಂತಹ ಬುಧನ ಮೂಲಕವಾಗಿಯೇ ಧೈರ್ಯ ಒದಗಿ ಬರಬೇಕಾದಂತಹ ವಿಚಾರ ಇವರಿಗೆ ಇದೆಯಾದ್ದರಿಂದ ಬುಧನ ಮೂಲಕವಾದ ಬೌದ್ಧಿಕವಾದಂತಹ ಶಕ್ತಿ, ಅಂತರಂಗದಲ್ಲಿ ತಮ್ಮ ಸಾಹಸದ ಮೂಲಕ ವಿಶೇಷತೆಯನ್ನ ಹೊಂದಿದಂತಹ ಮೇಷರಾಶಿಯ ಜನ ಧೈರ್ಯದ ಮೂಲಕವಾಗಿ ಹಣವನ್ನು ಗಳಿಸೋದಕ್ಕೆ ಸಾಧ್ಯತೆ ಬರುತ್ತೆ. ಆದರೆ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ಎಲ್ಲ ನಾವು ಒಂದು ನಾಣ್ಯವನ್ನು ತಗೊಂಡಾಗ ಆ ನಾಣ್ಯಕ್ಕೆ ಇನ್ನೊಂದು ಮುಖ ಇರುತ್ತೆ. ಒಂದೇ ಮುಖದ ಮೂಲಕವಾಗಿ ಆ ನಾಣ್ಯ ಚಲಾವಣೆಯಲ್ಲಿರೋದಿಲ್ಲ. ಎರಡೂ ಮುಖಗಳು ತಮ್ಮ ಒಂದು ಅಂತಸತ್ವವನ್ನು ಸರಿಯಾದ ರೀತಿಯಲ್ಲಿ ಸಂಯೋಜಿಸಿಕೊಂಡಿವೆ ಅನ್ನುವಂತಹದ್ದು ಹೌದಾದಾಗ ಆ ನಾಣ್ಯ ಚಲಾವಣೆಯಲ್ಲಿರುವಂತಹ ಒಂದು ವಿಶೇಷತೆಯನ್ನ ಅಥವಾ ಒಂದು ಗಟ್ಟಿತನವನ್ನ ಅದು ಪಡೆದುಕೊಳ್ಳುತ್ತೆ. ಹಾಗಾಗಿ ಈ ಬುಧ ಮಂಗಳನೇ ಒಡೆಯನಾದಂತಹ ಮೇಷರಾಶಿಯವರಿಗೆ ಹಣವನ್ನ ಧೈರ್ಯದ ಮೂಲಕವಾಗಿ ತಂದು ಕೊಡುವಂಥವನು ಹೌದಾದರೂ ಕೂಡ ಅನೇಕ ರೀತಿಯ ಅರಿಷ್ಟಗಳನ್ನು ನಿರ್ಮಿಸುವುದರ ಮೂಲಕವಾಗಿ ಎಲ್ಲ ಹಣವನ್ನು ಒದಗಿಸಿಕೊಟ್ಟಂತ, ಧೈರ್ಯದ ಮೂಲಕವಾಗಿ ಒದಗಿಸಿಕೊಟ್ಟಂತ ಎಲ್ಲ ಹಣವನ್ನು ಕ್ಷಣ ಮಾತ್ರದಲ್ಲಿ ಕರಗಿಸಿ ಬಿಡಬಹುದಾದಂತಹ ಸರ್ವತ್ರ ದುಷ್ಟತನವನ್ನು ತೋರಿಸುವಂತಹ ಸಾಧ್ಯತೆ ಇರುತ್ತೆ. ವಿಶೇಷವಾಗಿ ಈ ರಾಶಿಯವರಿಗೆ ರಾಹುವಿನ ದೋಷ ಇದ್ರೆ ಬಹಳಷ್ಟು ರೀತಿಯ ಕೆಟ್ಟ ವಿಚಾರಗಳು ಇವರ ಜೀವನದಲ್ಲಿ ಒಮ್ಮೆ ಹಣದ ಥೈಲಿಯನ್ನೇ ಸಾವಿರ ಹಣದ ಥೈಲಿಗಳನ್ನು ನೋಡಿದಂತಹ ಮಂಗಳನ ಯಜಮಾನತ್ವದ ಮೇಷರಾಶಿಯ ಜನ ಕ್ಷಣ ಮಾತ್ರದಲ್ಲಿ ಅದನ್ನು ಕಳೆದುಕೊಳ್ಬಹುದು. ಯಾವಾಗ ಶನೈಶ್ಚರನ ದುಷ್ಟ ದೃಷ್ಟಿ ಏನಾದರೂ ಮಂಗಳನ ಮೇಲೆ ಬಿದ್ದಿದ್ದಾದರೆ, ಚಂದ್ರನ ಮೇಲೆ ಬಿದ್ದಿದ್ದಾದರೆ, ಗುರುವಿನ ಮೇಲೆ ಬಿದ್ದಿದ್ದಾದರೆ. ಹಾಗಾಗಿ ನಮ್ಮಲ್ಲಿ ಹೇಗೆ ಅಂದರೆ ನೋಡಿ, ನಾವು ನಮ್ಮ ಜೀವನದ ಸಂದರ್ಭದಲ್ಲಿ ಏನು ಹೇಳ್ತೇವೆ, ವೈಟಲ್ ಆರ್ಗನ್ಸು ಕರೆಕ್ಟ್ ಆಗಿದೆಯಾ, ನಮ್ಮ ಹೃದಯ ಚೆನ್ನಾಗಿ ಫಂಕ್ಷನ್ ಮಾಡ್ತಾ ಇದೆಯಾ, ನಮ್ಮ ಲಿವರ್ ಚೆನ್ನಾಗಿ ಫಂಕ್ಷನ್ ಮಾಡ್ತಾ ಇದೆಯಾ, ನಮ್ಮ ಕಿಡ್ನಿ ಚೆನ್ನಾಗಿ ಫಂಕ್ಷನ್ ಮಾಡ್ತಾ ಇದೆಯಾ, ಇನ್ನೂ ಅನೇಕ ನಮ್ಮ ಲಂಗ್ಸ್ ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯಾ, ಇವು ಹೇಗೆ ಈ ಪ್ರಮುಖವಾದಂತಹ ಅಂಗಾಂಗಗಳು ಸರಿಯಾಗಿ ಇದೆ ಅನ್ನುವಂಥದ್ದು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಆದಾಗ ನಾವು ಹೇಗೆ ಹೆಲ್ದಿಯಾಗಿರ್ತೇವೋ, ಈ ಮೇಷರಾಶಿಯವರಿಗೂ ಕೂಡ ಇವರ ಬಾಳಿನ ಧನಯೋಗದ ಸಂದರ್ಭ ಕೇವಲ ಮಂಗಳನ ಮೂಲಕವಾಗಿ ಮಾತ್ರ ಸಾಬೀತಾಗುವಂಥದ್ದಲ್ಲ. ಮಂಗಳನ ಮೂಲಕವಾಗಿ ಸಾಬೀತಾಗುವಂತಹ ಸಂದರ್ಭ ಇದ್ದಾಗಲೂ ಕೂಡ ಅನೇಕ ರೀತಿಯ ಶನೈಶ್ಚರನ ತೊಂದರೆ ಬರುವುದರ ಮೂಲಕ, ಅಥವಾ ಶನೈಶ್ಚರನ ಕಾಟ ಒದಗಿ ಬಂದಾಗ, ಅಥವಾ ರಾಹುವಿನ ದೋಷ ಈ ಜಾತಕದಲ್ಲಿ ಪ್ರಮುಖ ಪ್ರಮಾಣದಲ್ಲಿ ಅಲ್ಲಿ ಸ್ಥಾಯಿಗೊಂಡಿದೆ, ಹರಳುಗಟ್ಟಿದೆ ಅನ್ನುವಂಥ ಸಂದರ್ಭ ಬಂದಾಗ ಎಲ್ಲ ಹಣವನ್ನು ಕ್ಷಣ ಮಾತ್ರದಲ್ಲಿ ಕಳೆದುಕೊಳ್ಳಬಹುದಾದಂತಹ ದಿವಾಳಿಯನ್ನ ಈ ಮೇಷರಾಶಿಯವರು ಹೊಂದಬಹುದು. ಆದರೆ ಎಲ್ಲಿ ಸುಹಾಸಕರವಾದಂತಹ ಗುರುವಿನ ಸಂಬಂಧ ಈ ರಾಶಿಯವರಿಗಿದೆಯೋ, ಎಲ್ಲಿ ಸುಹಾಸಕರವಾದಂತಹ ಚಂದ್ರನ ಸಂಬಂಧ ಈ ರಾಶಿಯವರಿಗಿದೆಯೋ, ಕೆಲವು ಅಪರೂಪದ ಸಂದರ್ಭದಲ್ಲಿ ಶುಕ್ರನ ಸಂಯೋಜನೆ ಈ ರಾಶಿಯವರಿಗೆ ಇದ್ರೂ ಕೂಡ ಒಳ್ಳೆಯದಾಗತ್ತೆ. ಆದರೆ ಶುಕ್ರನ ಸಂಯೋಜನೆ ಇದ್ದಾಗ ಬರುವಂತಹ ಅಪಾಯ ಇವರಿಗೆ ಏನು ಅಂತಂದ್ರೆ, ಆ ಒಂದು ಮಿತಿ ಮೀರಿದಂತಹ ಕಾಮದ ಒಂದು ಏನು ಯಾವತ್ತು ನಮ್ಮಲ್ಲಿ ಅರಿಷಡ್ವರ್ಗಗಳಲ್ಲಿ ಕಾಮ ಬಹಳ ಕೆಟ್ಟದಾದಂತಹದ್ದು. ಆ ಕಾಮದ ಮೂಲಕವಾಗಿ ಇವರು ತಮ್ಮ ವರ್ಚಸ್ಸನ್ನ ಕಳೆದುಕೊಳ್ಳುವಂತಹ, ಗತಿಹೀನರಾಗುವಂತಹ ಒಂದು ವಿಶಿಷ್ಟ ಸಂದರ್ಭವೂ ಎದುರಾಗ್ಬಿಡ್ಬಹುದು. ಇವತ್ತು ನಾವು ಅನೇಕ ರಾಜಕಾರಣಿಗಳನ್ನ ನೋಡಿದಾಗ, ಅಥವಾ ಅನೇಕ ನಟನಟಿಯರನ್ನ ನೋಡಿದಾಗ, ಅಥವಾ ನಮ್ಮದೇ ಬದುಕಿನ ಸಾಮಾನ್ಯ ಜನರನ್ನೂ ಕಂಡಾಗ ಅವರ ಬದುಕಿನ ಆ ಒಂದು ಮಿತಿ ಮೀರಿದಂತಹ ಕಾಮದ ಒಂದು ಏನು ಆ ಕೆಸರಿನ ಒಂದು ದುರ್ಗತಿ ಏನಿದೆ, ಕಾಮ ಅನ್ನುವಂತಹದ್ದು ಯಾವುದೋ ಒಂದು ಪ್ರಮಾಣದಲ್ಲಿದ್ದಾಗ, ಯಾಕೆಂದ್ರೆ ಮನುಷ್ಯನಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಇವು ಮುಖ್ಯವಾದಂತಹದ್ದು. ನಾವು ಆಹಾರ, ಭಯ, ಮೈಥುನ ಈ ಎಲ್ಲರ ಕಾರಣಕ್ಕಾಗಿ ಆಹಾರ, ನಿದ್ರಾ, ಭಯ, ಮೈಥುನಂಚ ಅಂತೇನು 4 ಘಟಕಗಳನ್ನ ಇಟ್ಕೊಂಡಿದ್ದೇವೆ. ಈ 4 ಘಟಕಗಳನ್ನ ನಾವು ಪರಿಶೀಲಿಸಿದಾಗ ಈ 4 ಘಟಕಗಳು ಪ್ರಾಣಿಗಳಿಗೂ ಇರುತ್ತೆ. ಹಾಗಾಗಿ ನಮಗೆ ಮತ್ತು ಪ್ರಾಣಿಗಳಿಗೆ ಭೇದ ಇಲ್ಲ. ಆದರೆ ನಮ್ಮ ಭೇದ ಎಲ್ಲಿಂದ ಬರುತ್ತೆ? ನಾವು ಈ ಧರ್ಮಾರ್ಥ ಕಾಮ ಮೋಕ್ಷಗಳನ್ನ ಒಂದು ಸರಿಯಾದ ಸಮತೋಲನದಲ್ಲಿ ತೆಗೆದುಕೊಂಡು ಹೋದಾಗ, ಮೇಷರಾಶಿಯವರಿಗೆ ವಿಶೇಷವಾಗಿ ಶುಕ್ರ ಏನ್ ಮಾಡ್ತಾನೆ ಅಂತಂದ್ರೆ, ಆ ಒಂದು ವಿಚಾರವನ್ನ ಸಮತೋಲನದಲ್ಲಿ ಹೋಗಬಹುದಾದಂತಹ
ಏನು ಈ ಧನರಾಶಿಯ ಬಗೆಗಿನ ಒಂದು ವಿಚಾರ ಒಂದು ಒಂದು ಸುಸಂಬದ್ಧವಾದಂತಹ ಒಂದು ಥೈಲಿಯಲ್ಲಿ ಇದೆ ಅಥವಾ ಒಂದು ಪ್ರಮಾಣದಲ್ಲಿ ಒಳ್ಳೆಯದಾಗಿದೆ ಅಂತಾದರೆ ಈ ಶುಕ್ರ ಸ್ತ್ರೀಯರ ಮೂಲಕವಾಗಿ ಅಥವಾ ಸ್ತ್ರೀಗೆ ಪುರುಷನ ಮೂಲಕವಾಗಿ ಸಂಪೂರ್ಣವಾದಂತಹ ಧನ ಒಂದು ಯೋಗದ ಧ್ವಂಸಕ್ರಿಯೆಯನ್ನು ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಧನಯೋಗ ಅನ್ನುವಂಥದ್ದು ನಾವು ನಿರೀಕ್ಷೆ ಮಾಡಿದಷ್ಟು ಅದು ಕಷ್ಟವೂ ಅಲ್ಲ, ಹಾಗಂತ ಅದು ಸುಲಭವೂ ಅಲ್ಲ. ಎಲ್ಲೋ ಒಂದು ಕಡೆ ನಾವು ಮಾಡುವಂಥ ಕೆಲಸ ಯಾವುದು, ನಾವು ಮಾಡುವಂಥ ರೀತಿಯಲ್ಲಿ ನಾವು ಹೊಂದಬಹುದಾದಂಥ ಧೈರ್ಯ ಏನು? ಯಾಕೆಂದರೆ ಈ ರಾಶಿ ಚರರಾಶಿ, ಇದು ಚಲಿಸ್ತಾ ಇರಬೇಕಾಗತ್ತೆ. ಹಾಗಾಗಿ ಮಂಗಳನ ಯಜಮಾನತ್ವವನ್ನು ಪಡೆದಂಥ ಮೇಷರಾಶಿ ಊರಿಂದ ಊರಿಗೆ ಚಲಿಸಿದಾಗ ಅಥವಾ ಬೇರೆ ಬೇರೆ ವಿದೇಶಗಳಿಗೆ ಚಲಿಸುವಂಥ ಸಂದರ್ಭದ ಅನೇಕ ರೀತಿಯ ಬಿಸ್ನೆಸ್ಗಳನ್ನು ಮಾಡಿದಾಗ ಅಥವಾ ಈ ಒಬ್ಬ ಡಾಕ್ಟರ್ ಆಗಿಯೋ ಹಣ ಗಳಿಸ್ಬೋದು, ಇಲ್ಲ ಒಬ್ಬ ಪೊಲೀಸ್ ಆಫೀಸರ್ ಆಗಿ ಹಣ ಗಳಿಸ್ಬೋದು. ಹೀಗೆಲ್ಲ ವಿಶಿಷ್ಟವಾದಂತಹ ರೀತಿಯ ಚೌಕಟ್ಟುಗಳನ್ನು ಹಣಕಾಸಿನ ಬಗೆಗಾಗಿನ ವಿಚಾರದಲ್ಲಿ ಈ ಮೇಷರಾಶಿಯವರಿಗೆ ಸಹಾಯಕ್ಕೆ ಬರುವಂತಹ ಅಂಶಗಳಾಗಿ ನಿರ್ತವೆ. ಹಾಗಾಗಿ ಇವನ್ನೆಲ್ಲ ಒಟ್ಟಾರೆಯಾಗಿ ಪರಿಶೀಲಿಸಿದಾಗ ಏನಾಗುತ್ತೆ, ಧನರಾಶಿಯ ಬಗೆಗಿನ ವಿಚಾರ ಈ ನಾನು ಹೇಳಿದಂತಹ ಸಕಾರಾತ್ಮಕ ಕಾರಣಗಳಿಗೆ ಆಗುವಂತಹದ್ದು ಹೌದಾದರೂ ಕೂಡ ಅನೇಕ ರೀತಿಯ ದೌರ್ಬಲ್ಯವನ್ನು ಇವರು ಪಡೆದರು ಅಂತಾದರೆ ಅದು ಹೆಣ್ಣಿನ ಸ್ವರೂಪದಲ್ಲೋ ಅಥವಾ ಅತಿ ಧೈರ್ಯದ ಮೂಲಕವಾಗಿಯೋ ಅಥವಾ ಅತಿ ಧೈರ್ಯದ ಮೂಲಕವಾಗಿ ಯಾವುದೋ ಒಂದು ಪ್ರಮಾಣದ ಕ್ರೈಮನ್ನು ಪೂರೈಸುವುದರ ಮೂಲಕವಾಗಿಯೋ ನಾವಿವತ್ತು ಟಿವಿಗಳನ್ನು ನೋಡ್ತೇವೆ. ಏನೇನೋ ಸಂಗತಿಗಳಿಂದ ಅವರು ದುರ್ಭರವಾದಂತಹ ಸ್ಥಿತಿಗತಿಗಳನ್ನು ಇದನ್ನು ಮಾಡ್ತಾರೆ. ಆಗ ಹಣ ನೀರಿನಂತೆ ಖರ್ಚಾಗ್ತಾ ಕೆಲವರ ಪಾಲಿಗೆ ಸಂಪೂರ್ಣವಾದಂತಹ ಬಡತನ ಬಂದ್ಬಿಡ್ಬೋದು. ಹಾಗಾಗಿ ಇವನ್ನೆಲ್ಲ ಸಮೀಕರಿಸ್ಕೊಂಡು ಹೇಳೋದಾದ್ರೆ ಮೇಷರಾಶಿಯವರು ಧೈರ್ಯದ ಮೂಲಕ ಹೆಚ್ಚಾಗಿ ಹಣವನ್ನು ಗಳಿಸುವಂತಹ ಸಾಧ್ಯತೆ ಇರುತ್ತೆ. ಹಾಗೆಯೇ ಇವರು ಅರಿಷ್ಟವನ್ನ ಅಥವಾ ಕ್ರೈಮ್ ಮೂಲಕ ಜೈಲನ್ನು ಸೇರುವಂತಹದ್ದು ಅಥವಾ ಕೋರ್ಟ್ ಕೇಸ್ ಆಗಿ ತಮ್ಮನ್ನು ತಾವು ಕಷ್ಟಕ್ಕೆ ಸಿಲುಕಿಸ್ಕೊಳ್ಳುವಂಥದ್ದು ಈ ಒಂದು ವಿಚಾರಕ್ಕೆ ಮುನ್ನುಗ್ಗಬಾರದು. ಅದು ಖಂಡಿತವಾಗಿ ಕೆಟ್ಟದ್ದನ್ನು ತರುತ್ತೆ ಮತ್ತು ನಿಮ್ಮ ಪಾಲಿನ ಧನ ವಿಶೇಷವನ್ನು ಕೆಟ್ಟ ರೀತಿಯಲ್ಲಿ ಕರಗಿಸಿಬಿಡುತ್ತೆ. ಇಷ್ಟು ಹೇಳ್ತಾ ನಮಸ್ಕಾರ.